ಮೈಸೂರಿನಲ್ಲಿ ನಡೆದ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಬಹಳ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಸಿದ್ದರಾಮಯ್ಯ ಡಿಕೆಶಿ ವಿರುದ್ಧ ದೇವೇಗೌಡರು ಗುಡುಗಿದ್ದಾರೆ. ಗ್ಯಾರಂಟಿ ಸ್ಕೀಮ್ ಪ್ರಸ್ತಾಪಿಸಿ ದೇವೇಗೌಡರು ತಿರುಗೇಟನ್ನ ಕೊಟ್ಟಿದ್ದಾರೆ. ಮಹಾನುಭಾವರು ಇಬ್ಬರು ಅಂತ ಅವರೆಲ್ಲೂ ಕೂಡ ಅವರ ಹೆಸರುಗಳನ್ನ ಹೇಳಿಲ್ಲ. ಬೆಂಗಳೂರು ಅಭಿವೃದ್ಧಿ ಜಲಸಂಪನ್ಮೂಲ ಖಾತೆಯ ವಿಚಾರವಾಗಿ 2 ಖಾತೆಗಳ ಮೂಲಕ ಬಾಚುತ್ತಿದ್ದಾರೆ ಅಂತ ಕೈಯನ್ನ ತೋರಿಸುವ ಮೂಲಕವಾಗಿ ಅವರು ಹೇಳಿದ್ದಾರೆ. ರಾಜ್ಯವನ್ನ ಲೂಟಿ ಮಾಡುವ ಕೆಲಸದಲ್ಲಿ ಕಾಂಗ್ರೆಸ್ ನಿರತವಾಗಿದೆ. ಡಿಕೆಶಿ ವಿರುದ್ಧ ದೇವೇಗೌಡರು ವೀರಾವೇಶದ ಮಾತುಗಳನ್ನ ಈ ಸಂದರ್ಭದಲ್ಲಿ ಆಡಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರನ್ನು ಕೂಡ ಮಹಾನುಭಾವರು ಅಂತ ಸಂಬೋಧಿಸಿದ್ದಾರೆ ದೇವೇಗೌಡರು. ಗ್ಯಾರಂಟಿ ಸ್ಕೀಮ್ ಅಂತ ಪ್ರಸ್ತಾಪಿಸಿ ದೇವೇಗೌಡರು ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಗ್ಯಾರಂಟಿ ಸ್ಕೀಮ್ಗಳು ಜನರಿಗೆ ಮೋಸ ಆಗ್ತಾ ಇದೆ, ಬೆಂಗಳೂರು ಅಭಿವೃದ್ಧಿ ಅಂತ ಹೇಳಿ ಯಾವ ರೀತಿಯಾಗಿ ಲೂಟಿ ಆಗ್ತಾ ಇದೆ, 2 ಖಾತೆಗಳ ಮೂಲಕ ಬಾಚುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ, ಈ ಮೂಲಕವಾಗಿ ರಾಜ್ಯವನ್ನೇ ಲೂಟಿ ಮಾಡ್ತಾ ಇದ್ದಾರೆ ಅಂತ ದೇವೇಗೌಡರು ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ವೀರಾವೇಶದ ಭಾಷಣವನ್ನ ಇವತ್ತಿನ ಮೈಸೂರು ಸಮಾವೇಶದಲ್ಲಿ ಮಾಡಿದ್ರು. ಬೆಂಗಳೂರು ಅಭಿವೃದ್ಧಿ ಜಲಮಂಡಳಿ ಒಂದು ಖಾತೆಯನ್ನ ನಿರ್ವಹಿಸ್ತಾ ಇದ್ದಾರೆ ಮಹಾನುಭಾವರು. ಆದ್ರೆ ರಾಜ್ಯವನ್ನ ನಷ್ಟದ ದಿಕ್ಕನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಲೂಟಿಯೇ ಅವರ ಮುಖ್ಯ ಗುರಿಯಾಗಿದೆ. ಈ ಮೂಲಕವಾಗಿ ರಾಜ್ಯ ದಿಕ್ಕು ತಪ್ಪುವಂತೆ ಮಾಡುವಂತಹ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಇದು ಅವರ ಮುಖ್ಯ ಉದ್ದೇಶ ಆಗಿದೆ. ಇದಕ್ಕೆ ನಾವು ಯಾರು ಕೂಡ ಅವಕಾಶವನ್ನ ಮಾಡಿಕೊಡಬಾರದು ಅನ್ನುವಂತಹ ಕರೆಯನ್ನ ಜನರಿಗೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿಯೂ ಕೂಡ ಗುಡುಗಿದ್ದಾರೆ. ಗ್ಯಾರಂಟಿ ಸ್ಕೀಮ್ 5 ಗ್ಯಾರಂಟಿ ಸ್ಕೀಮ್ಗಳನ್ನ ಮಾಡಿದ್ರು. ಅದು ಜನರಿಗೆ ತಲುಪಿಸುವಂತಹ ಸ್ಕೀಮ್, ಜನರಿಗೆ ಒಳ್ಳೆಯದಾಗುವಂತಹ ಸ್ಕೀಮ್ ಅಂತ ಹೇಳ್ಕೊಳ್ತಿದ್ದಾರೆ. ಆದ್ರೆ ಅದಲ್ಲ, ಉದ್ದೇಶ ಅದಲ್ಲ ಅನ್ನುವಂತಹ ವಿಷಯವಾಗಿ ಹೇಳೋ ಮೂಲಕವಾಗಿ ಲೂಟಿಗೆ ಇಳಿದಿದ್ದಾರೆ. ಈ ಲೂಟಿಯ ಹಣ ಎಲ್ಲೆಲ್ಲಿ ಹೋಗುತ್ತೆ ಅನ್ನೋದರ ಬಗ್ಗೆ ಜನ ಯೋಚಿಸಬೇಕು ಅಂತಲೂ ಕೂಡ ಹೇಳಿದ್ದಾರೆ ಮಾಜಿ ಪ್ರಧಾನಿ. ಮತ್ತು ಇನ್ನೊಂದು ವಿಚಾರವನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪದೇ ಪದೇ ಕುಮಾರಸ್ವಾಮಿ ಅವರು ಬಲವಂತವಾಗಿ ದೇವೇಗೌಡರನ್ನ ಒಪ್ಪಿಸಿ ಹೋದ್ರು, ಈ NDA ಕೂಟದಲ್ಲಿ ಮೈತ್ರಿಯನ್ನ ಮಾಡಿಕೊಂಡ್ರು ಅನ್ನುವಂತಹ ವಿಚಾರ ಪ್ರಸ್ತಾಪ ಆಗ್ತಿತ್ತು. ಅದಕ್ಕೆ ಇವತ್ತು ಉತ್ತರವನ್ನ ಕೊಟ್ಟಿದ್ದಾರೆ. ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ನಾನು ಈ ಕೆಲಸವನ್ನ ಮಾಡಿದ್ದೀನಿ, ನೀನು ಮೋದಿ ಜೊತೆಗೆ ಹೋಗು ಅಂತ ಕುಮಾರಸ್ವಾಮಿಗೆ ಸೂಚನೆಯನ್ನ ಕೊಟ್ಟಿದ್ದೀನಿ ಅಂತ ಕೂಡ ದೇವೇಗೌಡರು ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ರಿಂದ. ಕೆಪಿ ನಾಗರಾಜ್, ಇವತ್ತು 2 ಪ್ರಮುಖ ಸನ್ನಿವೇಶಕ್ಕೆ ಸಾಕ್ಷಿ ಆಯಿತು ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಮೋದಿ ಅವರ ಸಮಾಗಮ. ಸೊ ಈ ಸಂದರ್ಭದಲ್ಲಿ ದೇವೇಗೌಡರು ಆಡಿದಂತಹ ಒಂದೊಂದು ಮಾತು ಕೂಡ ನೇರವಾಗಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ನಾಟುವಂತಿತ್ತು. ಸೊ ಪರೋಕ್ಷವಾಗಿ ಹೆಸರುಗಳನ್ನ ಹೇಳದೇ ಇದ್ರು ಕೂಡ ನೇರ ಅವರಿಗೆ ಅವ್ರು ಟಾರ್ಗೆಟ್ ಮಾಡಿದಂತ ವಿಷಯಗಳಾಗಿತ್ತು. ನೇರವಾಗಿ ಇವತ್ತಿನ ದೇವೇಗೌಡರ ಮಾತು ಸಿಎಂ ಸಿದ್ದರಾಮಯ್ಯವರು ಜೊತೆಗೆ DCM ಡಿಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಹೇಳಿದಂಥದ್ದು. ಅದರಲ್ಲಿ ಯಾವುದೇ ರೀತಿಯಂಥ ಅನುಮಾನಗಳು ಬೇಡ. ಆದರೆ ಒಂದು ರೀತಿಯಾಗಿ ವ್ಯಂಗ್ಯದ ದಾಟಿಯಲ್ಲಿ ದೇವೇಗೌಡರು ಇಬ್ಬರು ಮಾನೀಯರು ಅನ್ನುವಂಥ ಪದಗಳನ್ನ ಬಳಸ್ತಾ ಇರುವಂಥದ್ದು. ಅದರ ಜೊತೆಗೆ ಬೆಂಗಳೂರಿನ ಅಭಿವೃದ್ಧಿಯ ವಿಚಾರದಲ್ಲಿ ಬೆಂಗಳೂರು ನಗರಾಭಿವೃದ್ಧಿಯೂ ಅವರದೇ, ಮತ್ತೊಂದು ಅವರದೇ ಅನ್ನುವಂಥ ರೀತಿಯಲ್ಲಿ ಮಾತನಾಡುವಂಥದ್ದು. ಇದು ನೇರವಾಗಿ ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ವ್ಯಂಗ್ಯದ ರೀತಿಯಾಗಿ ತಿರುಗೇಟನ್ನ ದೇವೇಗೌಡರು ನೀಡಿದಂಥದ್ದು. ಇಲ್ಲಿಂದ ಹಣವನ್ನ ಬಾಚುತ್ತಾ ಇದ್ದಾರೆ. ಇದು ಅತ್ಯಂತ ಭ್ರಷ್ಟ ಗೌರ್ಮೆಂಟ್ ಅನ್ನುವಂತಹ ಜಾತಿಯಲ್ಲಿ ಒಂದು ಕೈ ಆಕ್ಷನ್ ಮಾಡುವ ಮೂಲಕವಾಗಿ ಅವರು ರಾಜ್ಯ ಸರ್ಕಾರಕ್ಕೆ ತಿರುಗೇಟನ್ನ ಕೊಟ್ಟಿರುವಂಥದ್ದು. ಮತ್ತು ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ದೇವೇಗೌಡರ ಮಾತನ್ನ ಧಿಕ್ಕರಿಸಿ ಹೋಗ್ತಾ ಇದ್ರು ಅನ್ನುವಂಥ ಮಾತುಗಳಿಗೆ ಒಂದು ರೀತಿಯಂತ ಸ್ಪಷ್ಟೀಕರಣವನ್ನು ಕೂಡ ಇವತ್ತು ದೇವೇಗೌಡರು ಕೊಟ್ಟಿದ್ದಾರೆ. ನನಗೇನು ಬುದ್ಧಿ ಸರಿ ಇಲ್ಲದೆ ಏನು ಕಳಿಸಿಲ್ಲ, ನನಗೆ ಎಲ್ಲ ಲೆಕ್ಕಾಚಾರನ ಇಟ್ಕೊಂಡು ನಾನು ಮೋದಿ ಅವರ ಜೊತೆಯಲ್ಲಿ ಮಗ ಕುಮಾರಸ್ವಾಮಿ ಅವರನ್ನ ಕಳಿಸಿದ್ದಾರೆ ಅನ್ನುವಂತಹ ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದಾರೆ. ಒಂದು ರೀತಿಯಾಗಿ ನೇರವಾಗಿ ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ತಮ್ಮ ಇಡೀ ಭಾಷಣದುದ್ದಕ್ಕೂ ಟಾರ್ಗೆಟ್ ಮಾಡುವಂಥದ್ದು, ಇಡೀ ಭಾಷಣದುದ್ದಕ್ಕೂ ಅವರಿಗೆ ತಿರುಗೇಟನ್ನು ಕೊಡುವಂಥ ಕೆಲಸವ ಇವತ್ತು ದೇವೇಗೌಡರು ಮಾಡಿದ್ದಾರೆ. ಅಲ್ಲಿಗೆ ಈ ರಾಜ್ಯ ಸರ್ಕಾರ ತನ್ನ 64 ವರ್ಷಗಳ ರಾಜಕೀಯ ಜೀವನದಲ್ಲಿ ಇಂಥ ಸರ್ಕಾರ ನೋಡಲಿಲ್ಲ. ಬರೀ ಬೆಂಗಳೂರಿನ ವಿಚಾರದಲ್ಲೇ ಬರೀ ಬಾಚುವ ಕೆಲಸವೇ ನಡೀತಾ ಇದೆ, ಅಂದ್ರೆ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥ ಅರ್ಥದಲ್ಲಿ ಇವರಿಬ್ಬರು ಮಾತನಾಡಿರುವಂಥದ್ದು. ಮತ್ತು ಗ್ಯಾರಂಟಿ ಸ್ಕೀಮ್ಗಳ ವಿಚಾರದಲ್ಲಿ ಎಲ್ಲರನ್ನು ಯಾಮಾರಿಸ್ಕೊಂಡು ಓಡಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಾದಂಥ ಮಾತನ್ನ ದೇವೇಗೌಡರು ಆಡಿದ್ದಾರೆ. ಅಲ್ಲಿಗೆ ಸ್ಪಷ್ಟವಾಗಿ ಅಂದ್ರೆ 2 ಬಾರಿ ಈ ಇಬ್ಬರು ಮಾನೀಯರು ಅಂತ ಬಳಸಿದಂಥದ್ದು ಅದು ನೇರವಾಗಿ ಸಿದ್ದರಾಮಯ್ಯನವರು ಮತ್ತು DCM ಡಿಕೆ ಶಿವಕುಮಾರ್ ಅವರಿಗೆ. ದಿವ್ಯಾ, ಥ್ಯಾಂಕ್ ಯು
ಕೆಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಈಗಷ್ಟೇ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಕೂಡ ಮುಕ್ತಾಯಗೊಂಡಿದೆ. ಅದಕ್ಕೂ ಮುಂಚಿತವಾಗಿ ಹಲವಾರು ನಾಯಕರುಗಳು ಕೂಡ ವೇದಿಕೆಯಲ್ಲಿ ಮಾತನಾಡಿದ್ರು. ಎಲ್ಲರೂ ಕೂಡ ಪ್ರಧಾನಿ ಮೋದಿ ಅವರ ಕೈ ಬಲಪಡಿಸಬೇಕು, 400+ ಗುರಿಯನ್ನ ಇಟ್ಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು, ಅದಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅನ್ನುವಂಥ ಮಾತನಾಡ್ತಾ ಇದ್ರು. ದಿ ಸೇಮ್ ಪಾಯಿಂಟ್ ಅನ್ನ ಇವತ್ತು ಪ್ರಧಾನಿ ಮೋದಿ ಅವರು ಆಡಿದ್ದಾರೆ. ಜೊತೆಗೆ ಸಂಕಲ್ಪ ಪತ್ರದ ವಿಷಯವಾಗಿಯೂ ಕೂಡ ಮೋದಿ ಕಿ ಗ್ಯಾರಂಟಿಯ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯಕ್ಕೆ ಯಾವ ರೀತಿಯ ಕೊಡುಗೆಗಳನ್ನ ನಾನು ಕೊಟ್ಟಿದ್ದೀನಿ ಅನ್ನೋದರ ವಿಷಯವನ್ನು ಕೂಡ ಕೋಟ್ ಮಾಡಿದ್ದಾರೆ. ಇಲ್ಲ ಪಕ್ಕದಲ್ಲಿ ಯದುವೀರವರು ಕೂತಿದ್ದಾರೆ, ಮಹಾನುಭಾವ ನಾಲ್ವಡಿ ಕೃಷ್ಣರಾಜ ಒಡೆಯರು, ರಾಜರಾಜರು ಈ ರಾಜ್ಯಕ್ಕೆ ಏನೇನು ಮಾಡಿದ್ರು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕಾಗದೆ. ಆದ್ರೆ ಈಗ ಆಳ್ತಾ ಇದ್ದಾರೆ. ಈಗ ಇಬ್ಬರು ಜನ, ಎರಡು ಮಹಾನುಭಾವರು ಈ ರಾಜ್ಯ ಆಳ್ತಾ ಇದ್ದಾರೆ. ಆ ಪುಣ್ಯಾತ್ಮರಿಗೆ ನಮೋ ನಮೋ. ಇಲ್ಲ ಪಕ್ಕದಲ್ಲಿ ಯದುವೀರವರು ಕೂತಿದ್ದಾರೆ, ಮಹಾನುಭಾವ ನಾಲ್ವಡಿ ಕೃಷ್ಣರಾಜ ಒಡೆಯರು, ರಾಜರಾಜರು ಈ ರಾಜ್ಯಕ್ಕೆ ಏನೇನು ಮಾಡಿದ್ರು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕಾಗದೆ. ಆದ್ರೆ ಈಗ ಆಳ್ತಾ ಇದ್ದಾರೆ. ಈಗ ಇಬ್ಬರು ಜನ, ಎರಡು ಮಹಾನುಭಾವರು ಈ ರಾಜ್ಯ ಆಳ್ತಾ ಇದ್ದಾರೆ. ಆ ಪುಣ್ಯಾತ್ಮರಿಗೆ ನಮೋ ನಮೋ.